Hello dear students, today in your auditing class, we'll start a new topic, that is audit of computerized account. Audit of computerized account, that is also known as auditing in EDP environment. Auditing in EDP environment. Okay, ಇದು ಎರಡು ಯಾವುದು ಹೇಳಿದ್ರು the same topic. Okay, let's see the content. First of all, recent years ಅಲ್ಲಿ ಹೇಗಾಗಿದೆ ಅಂದರೆ ಮ್ಯಾನ್ಯುವಲ್ ಅಕೌಂಟಿಂಗಿಂದ ವಾಟ್ ಹ್ಯಾಪನ್, ದ ಅಕೌಂಟಿಂಗ್ ಈಸ್ ಇನ್ ದ ಕಂಪ್ಯೂಟರ್ಸ್. ಎಲ್ಲ ಅಕೌಂಟ್ಸ್ಗಳನ್ನು ನಾವು ಕಂಪ್ಯೂಟರ್ಗಳಲ್ಲಿ ಮೇಂಟೈನ್ ಮಾಡ್ತೇವೆ. ಆದ್ದರಿಂದ ಈ ಕಂಪ್ಯೂಟರಲ್ಲೇ ಆಡಿಟಿಂಗ್, ಲೈಕ್ ಆ ಕಂಪ್ಯೂಟರಲ್ಲಿ ಮಾಡಿದ ಅಕೌಂಟ್ಸ್ಗಳನ್ನು ಆಡಿಟ್ ಮಾಡುವುದನ್ನು ನಾವು ಕಂಪ್ಯೂಟರೈಸ್ಡ್ ಅಕೌಂಟ್ ಆಡಿಟಿಂಗ್ ಅಂತ ಹೇಳ್ತೇವೆ. ದಟ್ ಈಸ್ ಕಾಲ್ಡ್ EDP, correct? So in recent years there has been a rapid development in the use of computers as a means of producing financial information. ಗೊತ್ತಾಯ್ತಾ? in this recent years ಏನಾಗಿದೆ ಅಂದರೆ, ಬಿಕಾಸ್ ಆಫ್ ದ ರ್ಯಾಪಿಡ್ ಯೂಸ್ ಆಫ್ ದಿಸ್ ಕಂಪ್ಯೂಟರನ್ನು ಹೆಚ್ಚು ಯೂಸ್ ಮಾಡುವ ಕಾರಣದಿಂದಾಗಿ ಅಕೌಂಟಿಂಗ್ ಕ್ಷೇತ್ರದಲ್ಲೂ ಕೂಡ ಕಂಪ್ಯೂಟರ್ ಎನ್ನುವುದು ಬಂದಿದೆ. ಸೊ ಆ ಕಾರಣದಿಂದ ಏನಾಯಿತು, ದಿಸ್ ಡೆವಲಪ್ಮೆಂಟ್ ಹ್ಯಾಸ್ ಕ್ರಿಯೇಟೆಡ್ ಸರ್ಟೈನ್ ಪ್ರಾಬ್ಲಮ್ಸ್ ಫಾರ್ ದ ಆಡಿಟರ್ ಇನ್ ದ್ಯಾಟ್ ಆಲ್ದು ಜನರಲ್ ಆಡಿಟಿಂಗ್ ಪ್ರಿನ್ಸಿಪಲ್ಸ್ ಹ್ಯಾವ್ ನಾಟ್ ಬೀನ್ ಅಫೆಕ್ಟೆಡ್. ಆಡಿಟರ್ಸಿಗೆ ಅಥವಾ ಆಡಿಟಿಂಗ್ ಮಾಡುವವರಿಗೆ ಕೆಲವು ಪ್ರಾಬ್ಲಮ್ ಆಗಿದ್ದರೂ ಕೂಡ ದ ಆಡಿಟಿಂಗ್ ಮಾಡುವ ಮೆಥಡ್ಗಳಿಗಾಗಿರ್ಬೋದು ಅಥವಾ ಪ್ರೊಸೀಜರಿಗಾಗ್ಬೋದು ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ. ಸೊ ಆಡಿಟಿಂಗಿಗೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ. ಸೊ ಎಲ್ಲಿ ಇನ್ ದ ಮ್ಯಾನ್ಯುವಲ್ ಅಕೌಂಟ್ಸ್ ನೀವು ಹೇಗೆ ಆಡಿಟ್ ಮಾಡ್ತೀರೋ, ಲೈಕ್ ದ್ಯಾಟ್ ಓನ್ಲಿ ಇನ್ ದ ಕಂಪ್ಯೂಟರೈಸ್ಡ್ ಅಕೌಂಟ್ಸ್ ಆಲ್ಸೋ ಯು ಕ್ಯಾನ್ ಡೂ ದ ಆಡಿಟ್. ದೆರ್ ಇಸ್ ನೋ ಎನಿ ಪ್ರಾಬ್ಲಮ್. ಇಟ್ ಈಸ್ ಸಮ್ಟೈಮ್ ನೆಸೆಸರಿ ಟು ಯೂಸ್ ಸ್ಪೆಷಲೈಸ್ಡ್ ಎಡಿಟಿಂಗ್ ಪ್ರೊಸೀಜರ್ಸ್ ಆ್ಯಂಡ್ ಟೆಕ್ನಿಕ್ಸ್. ದಟ್ ಈಸ್ ಆಬ್ವಿಯಸ್ಲಿ ಏನು ಮ್ಯಾನ್ಯುವಲ್ ಅಕೌಂಟ್ಸಿಗೆ ನೀವು ಯಾವ ಥರ ಆಡಿಟಿಂಗ್ ಮಾಡ್ತೀರಿ ಅದೇ ತರಹ ಕಂಪ್ಯೂಟರೈಸ್ಡ್ ಆಡಿಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದೇರ್ ವಿಲ್ ಬಿ ಸಮ್ ಡಿಫ್ರೆಂಟ್ ಟೆಕ್ನಿಕ್ಸ್ ಆ್ಯಂಡ್ ಪ್ರೊಸೀಜರ್ಸ್. ಹೌದಲ್ವಾ? ಕಂಪ್ಯೂಟರೈಸ್ಡಲ್ಲಿರುವ ಅಕೌಂಟಿಗಳಿಗೂ ಮತ್ತು ಬುಕ್ಸಲ್ಲಿರುವ ಅಕೌಂಟ್ಸಿಗೂ ಸೇಮ್ ಥರ ಆಡಿಟ್ ಮಾಡ್ಲಿಕ್ಕೆ ಆಗ್ತದೆ, ಟಿಕ್ ಹಾಕ್ಲಿಕ್ಕೆ ಆಗ್ತದಾ? ಇಲ್ಲ. So the procedures and techniques will be different. As a result of this, there has emerged from within the accounting profession a group of electronic data processing audit. So that which one came? This EDP came. What is this EDP? Electronic data processing. Clear? ಇದನ್ನು ಏನು ಹೇಳ್ತೇವೆ? ಫುಲ್ ಫಾರ್ಮ್ ಆಫ್ EDP is electronic data processing. So what is the meaning of EDP? Data processing done with the help of electronic computers. Data processing, that is the information. Data andre enu? The information processing done with the help of electronic computers is popularly known as electronic data processing or EDP. And auditing in such an environment, in the sense what? ಆಡಿಟಿಂಗ್, ಆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮಾಡುವ ಆಡಿಟಿಂಗನ್ನು ನಾವು EDP ಎನ್ವಿರಾನ್ಮೆಂಟಲ್ಲಿ ಮಾಡುವ ಆಡಿಟಿಂಗ್ ಅಂತ ಹೇಳ್ತೇವೆ. ಆ ಮಾಡುವ ಕೆಲಸವನ್ನು ಅಥವಾ ಸ್ಟೋರ್ ಮಾಡುವ ಡಾಟಾವನ್ನು ನಾವೇನು ಹೇಳ್ತೇವೆ? EDP ಅಂತ ಹೇಳ್ತೇವೆ, ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಅಂತ ಹೇಳ್ತೇವೆ. ಆ್ಯಂಡ್ ದ ಪ್ರೋಸೆಸ್ ವಿಚ್ ಇಸ್ ದೇರ್ ಟು ಆಡಿಟ್ ಈಸ್ ಕಾಲ್ಡ್ ಆಸ್ ಆಡಿಟಿಂಗ್ ಇನ್ EDP ಎನ್ವಿರಾನ್ಮೆಂಟ್. It is true that there are number of benefits in an EDP environment. Okay, what are the benefits? We'll see. In an EDP environment, the capacity of accounting to receive, store, retrieve and analyze a large volume of accounting data is possible ಅಂತ ಹೇಳ್ತಿದ್ದಾರೆ. ಏನು EDP ಎನ್ವಿರಾನ್ಮೆಂಟಲ್ಲಿ ಅಂದರೆ ಅಕೌಂಟಿಂಗನ್ನು ಎಲೆಕ್ಟ್ರಾನಿಕ್ ಡಾಟಾ ಮೂಲಕ ಸ್ಟೋರ್ ಮಾಡಲಿಕ್ಕಾಗ್ತದೆ, ಪ್ಲಸ್ ರಿಸೀವ್ ಮಾಡಲಿಕ್ಕಾಗ್ತದೆ ಇನ್ಫಾರ್ಮೇಷನ್ಗಳನ್ನು. ಅದೇ ತರಹ ಇಫ್ ಯು ಲಾಸ್ಟ್ ದ ಇನ್ಫಾರ್ಮೇಷನ್ ಯು ಕ್ಯಾನ್ ಅಗೇನ್ ಟೇಕ್ ಇಟ್ ಫ್ರಮ್ ವೇರ್ ಯು ಲೆಫ್ಟ್ ಇಟ್. ಅಂಡರ್ಸ್ಟೂಡ್? ಮಿಸ್ ಆಗಿದ್ದರೆ ಯು ಕ್ಯಾನ್ ಕ್ಯಾಶ್ ಅಗೇನ್, ಯು ಕ್ಯಾನ್ ಬ್ಯಾಕಪ್ ಅಗೇನ್. ರಿಟ್ರೀವ್ ಅಂದರೆ ಅದು. ಆ್ಯಂಡ್ ಅನಲೈಸ್, ಯು ಕ್ಯಾನ್ ಸಿ, ಯು ಕ್ಯಾನ್ ಚೆಕ್ ಅಗೇನ್ ಆ್ಯಂಡ್ ಅಗೇನ್. ಅ ಲಾರ್ಜ್ ವಾಲ್ಯೂಮ್ ಆಫ್ ಅಕೌಂಟಿಂಗ್. ಓಕೆ, ನಾಟ್ ಲೈಕ್ ಬುಕ್. The large volume of accounting data to meet different requirement has considerably increased because of this EDP. Okay. Further, in EDP environment, all types of statements, analytical as well as review statements can be prepared easily and quickly. ನೀವು ನೋಡಿರ್ಬೋದು ಇನ್ ದ ವಿಚ್ ಒನ್ ಈ ಟ್ಯಾಲಿ ERP ಎಲ್ಲ ನೀವು ನೋಡಿರ್ಬೋದು. ನಾವು ಬುಕ್ಕಲ್ಲಿ ಹೇಗೆ ಜರ್ನಲ್ ಲೆಜ್ಜರನ್ನೆಲ್ಲ ನಾವೇ ಮಾಡ್ತೇವೆ ನೋಡಿ, ಜರ್ನಲ್ ಮಾಡಿ ಡೆಬಿಟ್ ಕ್ರೆಡಿಟ್ ಎಲ್ಲ ನಾವೇ ಮಾಡ್ತೇವೆ. ಟು ಬೈ
ಎವ್ರಿಥಿಂಗ್ ವಿ ಆರ್ ಓನ್ಲಿ ರೈಟಿಂಗ್. ಬಟ್ ಇನ್ ದ ಟ್ಯಾಲಿ ERP ನೀವೇನು ನೋಡಿದ್ದೀರಿ, ನಾವೀಗ ಜರ್ನಲ್ ಮಾಡುವಾಗ ಒಂದು ಡೆಬಿಟ್ ಕೊಟ್ಟಾಗ ಇನ್ನೊಂದು ಕ್ರೆಡಿಟಿಗೆ ಅದು ತೋರಿಸ್ತದೆ ಯಾವುದು ಅಂತ ಸೆಲೆಕ್ಟ್ ಮಾಡ್ತದೆ. ಓಕೆ, ಆರ್ ಎಲ್ಸ್ ನಾವು ಅದನ್ನು ಸೆಲೆಕ್ಟ್ ಮಾಡಿದೆವು ಅಂತ ಅಂದ್ಕೊಳ್ಳಿ, ಎವ್ರಿಥಿಂಗ್ ಜರ್ನಲ್ ಇಸ್ ಕಂಪ್ಲೀಟೆಡ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಲೆಡ್ಜರನ್ನು ನಾವೇ ಪ್ರಿಪೇರ್ ಮಾಡಲಿಕ್ಕಿಲ್ಲ. ಯಾರು ಪ್ರಿಪೇರ್ ಮಾಡ್ತಿದೆ? ದ ಕಂಪ್ಯೂಟರ್ ಇಟ್ ಸೆಲ್ಫ್ ವಿಲ್ ಪ್ರಿಪೇರ್ ದ ಲೆಡ್ಜರ್ ಅಕೌಂಟ್. ನೀವು ಜರ್ನಲ್ ಮಾಡಿದ ತಕ್ಷಣವೇ ಅಲ್ಲಿ ಲೆಡ್ಜರಿಗೆ ಅದು ಪೋಸ್ಟ್ ಆಗ್ತಾ ಇರ್ತದೆ. ಅರ್ಥ ಆಯ್ತಲ್ವಾ? ಸೊ ಬಿಕಾಸ್ ಆಫ್ ದ್ಯಾಟ್ ಇಟ್ ಈಸ್ ಕಂಪ್ಯೂಟರ್, ರೈಟ್? ಸೊ ವಿ ಕ್ಯಾನ್ ಡೂ ಆಲ್ ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸ್ ದೇರ್. ಓಕೆ, ಆ್ಯಂಡ್ ರಿವ್ಯೂ ಸ್ಟೇಟ್ಮೆಂಟ್ಸ್ ಇಫ್ ಎನಿ ಚೆಕ್ ಆರ್ ಏನಾದರೂ ಮಾಡಿದ್ದಲ್ಲಿ, ಇಫ್ ಯು ವಾಂಟ್ ಅ ರಿವ್ಯೂ ಸ್ಟೇಟ್ಮೆಂಟ್ ದಟ್ ಆಲ್ಸೋ ಯು ಕ್ಯಾನ್ ಗೆಟ್ ಕ್ವಿಕ್ಲಿ. ಆ್ಯಂಡ್ ಅನಾಲಿಟಿಕಲ್, ದಟ್ ಈಸ್ ದ ಚೆಕ್ಕಿಂಗ್ ಯಾವುದಾದ್ರೂ ಮಾಡಿದರೆ ಅನಾಲಿಸಿಸ್ ಅಂತ ಹೇಳ್ತೇವೆ. ಚೆಕಿಂಗ್ ದ ಪ್ರಾಸೆಸ್ ಅಥವಾ ಚೆಕಿಂಗ್ ದ ಡಾಟಾ, that also can be prepared and made very easily and quickly because we are using computer. Again, EDP environment is quite helpful for the smooth functioning of auditing. It is helpful for the auditing anta heltide. Okay, because of the information is readily available, okay, with the electronic. The audit process for a computerized accounting system involves 5 main steps. ಯಾವ ತರಹ ಕಂಪ್ಯೂಟರಲ್ಲಿ ಆಡಿಟಿಂಗ್ ಮಾಡ್ತಾರೆ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಯಾವ ಥರ ಇರ್ತದೆ? ದೇರ್ ಆರ್ 5 ಟೈಪ್ಸ್: ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಓಕೆ, ಫಸ್ಟ್ ಒನ್, ಕಂಡಕ್ಟಿಂಗ್ ದ ಇನಿಷಿಯಲ್ ರಿವ್ಯೂ. ಇನಿಷಿಯಲ್ ಅಂದರೆ ಏನು? ಪ್ರಾರಂಭ ಅಂತ ಅರ್ಥ. ಫಸ್ಟ್ ಒನ್ ಅಂತ ಅರ್ಥ, ಪ್ರಿಲಿಮಿನರಿ ಅಂತ ಅರ್ಥ. ಓಕೆ, ಸೊ ಕಂಡಕ್ಟಿಂಗ್ ದ ಇನಿಷಿಯಲ್ ರಿವ್ಯೂ, ಯಾವ ತರಹ ಆಡಿಟ್ ಮಾಡ್ತೇವೆ, ಯಾವುದೆಲ್ಲ ಪ್ರೊಸೀಜರ್ ಇದೆ, ಅದರ ಫಸ್ಟ್ ಸ್ಟೆಪ್. ವಿ ಆರ್ ಚೆಕಿಂಗ್, ವಿ ಆರ್ ಪ್ಲಾನಿಂಗ್ for the audit. That is the first step. Okay, see the first step here. Conduct a preliminary survey of the entity ಅಂದರೆ ಬಿಸ್ನೆಸ್. ನೀವು ಯಾವ ಬಿಸ್ನೆಸ್ನ ಆಡಿಟಿಂಗ್ ಮಾಡ್ತಿದ್ದೀರಿ ಆ ಬಿಸ್ನೆಸ್ನ ಪ್ರಿಲಿಮಿನರಿ ಸರ್ವೆ ಮಾಡಿ. ದಿಸ್ ಈಸ್ ಪ್ರಿಲಿಮಿನರಿ ವರ್ಕ್ ಟು ಪ್ಲಾನ್ ಹೌ ದ ಆಡಿಟ್ ಶುಡ್ ಬಿ ಕಂಡಕ್ಟೆಡ್. ಓಕೆ, ಯಾವ ತರಹದ ಆಡಿಟ್ ನೀವು ಮಾಡಬೇಕು, ಹೇಗೆ ಮಾಡಬೇಕು, ವಾಟ್ ಈಸ್ ದ ಪ್ರೊಸೀಜರ್ ಈಸ್ ದೇರ್, ಎವ್ರಿಥಿಂಗ್. ಟು ನೋ ದ್ಯಾಟ್, ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್, ಆರ್ ಟು ಸ್ಟಾರ್ಟ್ ಯುವರ್ ಆಡಿಟ್, ದಿಸ್ ಸ್ಟೆಪ್ ಈಸ್ ಮೇನ್. ಓಕೆ, ಇಂಪಾರ್ಟೆಂಟ್. ಕಂಡಕ್ಟಿಂಗ್ ದ ಇನಿಷಿಯಲ್ ರಿವ್ಯೂ. ಸೊ ದ ಆಡಿಟರ್ಸ್ ಗ್ಯಾದರ್ ಇನ್ಫಾರ್ಮೇಷನ್ ಅಬೌಟ್ ದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ದಟ್ ಈಸ್ ರಿಲೆವೆಂಟ್ ಟು ದ ಆಡಿಟ್ ಪ್ಲಾನ್. What he will do, the auditor, he will gather the information, whatever the information is there, means ಯಾವ ತರಹದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅವರು ಮೇಂಟೈನ್ ಮಾಡಿದ್ದಾರೆ, ಅಬೌಟ್ ದ್ಯಾಟ್ ಹಿ ವಿಲ್ ಗ್ಯಾದರ್ ಅಂದರೆ ಕಲೆಕ್ಟ್ ಇನ್ಫಾರ್ಮೇಷನ್. ಅ ಪ್ರಿಲಿಮಿನರಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೌ ದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಫಂಕ್ಷನ್ಸ್ ಆರ್ ಆರ್ಗನೈಸ್ಡ್, ಐಡೆಂಟಿಫಿಕೇಶನ್ ಆಫ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಯೂಸ್ಡ್ ಬೈ ದ ಎಂಟಿಟಿ, ಆಲ್ ಅಬೌಟ್ ದ ಕಂಪ್ಯೂಟರ್ ಆ್ಯಂಡ್ ಅಕೌಂಟಿಂಗ್. ಓಕೆ, ಆ್ಯಂಡ್ ದ ಪ್ರೊಸೀಜರ್ಸ್ ವಾಟ್ ಎವರ್ ಫಾಲೋಡ್ ಬೈ ದ ಕ್ಲೈಂಟ್ಸ್ ಬಿಸ್ನೆಸ್. ಓಕೆ, ಅದರ ಬಗ್ಗೆ ನಾವು ಪ್ರೀ ನಾಲೆಜನ್ನು ತಗೊಳ್ಳೋದು, ಬಿಕಾಸ್ ವಿ ಹ್ಯಾವ್ ಟು ಡೂ ದ ಆಡಿಟ್ ದೇರ್. ಸೊ ಏನಾದರೂ ಒಂದು ಕೆಲಸ ನಿಮಗೆ ವಹಿಸಿಕೊಟ್ಟಾಗ ನೀವೇನು ಮಾಡ್ತೀರಿ, ಅದು ಹೇಗಿದೆ, ಅಲ್ಲಿ ಹೇಗಿದೆ, ಅವರು ಹೇಗೆ ಮಾಡ್ತಿದ್ರು ಅಂತ ಹೇಳಿ ನೀವು ಒಮ್ಮೆ ಫಸ್ಟ್ ಚೆಕ್ ಮಾಡ್ತೀರಲ್ವ. ದಟ್ ಈಸ್ ಕಾಲ್ಡ್ ಪ್ರಿಲಿಮಿನರಿ ಆರ್ ಇನಿಷಿಯಲ್ ರಿವ್ಯೂ. ದಟ್ ಈಸ್ ಓನ್ಲಿ ಸೆಡ್ ಹಿಯರ್, ಫಸ್ಟ್ ಸ್ಟೆಪ್. ವಾಟ್ ಈಸ್ ಸೆಕೆಂಡ್ ಸ್ಟೆಪ್? Reviewing and assessing internal controls. Here you are just conducting the plan and here you are reviewing it. ವಿಮರ್ಶೆ ಮಾಡ್ತೀರಿ, ನೋಡ್ತೀರಿ, ಅಂಡರ್ಸ್ಟ್ಯಾಂಡ್ ಮಾಡ್ತೀರಿ. ದಟ್ ಈಸ್ ದ ಸೆಕೆಂಡ್ ಸ್ಟೆಪ್. ಸಿ ಹಿಯರ್, ರಿವಿವಿಂಗ್ ಆ್ಯಂಡ್ ಅಸೆಸಿಂಗ್ ಇಂಟರ್ನಲ್ ಕಂಟ್ರೋಲ್ ಅಂದರೆ ಏನು? ಗೇನ್ ಆ್ಯಂಡ್ ಡಾಕ್ಯುಮೆಂಟ್ ಆ್ಯಂಡ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಟರ್ನಲ್ ಕಂಟ್ರೋಲ್ಸ್. ದಟ್ ಮೀನ್ಸ್ ಹಿಯರ್ ಯು ಆರ್ ಜಸ್ಟ್ ಸೀಯಿಂಗ್ ವಾಟ್ ಎವರ್ ದೇ ಆರ್ ಹ್ಯಾವಿಂಗ್, ವಾಟ್ ಎವರ್ ದ ಇನ್ಫಾರ್ಮೇಷನ್ ದೇ ಆರ್, ಯಾವ ತರಹ ಇದೆ ಎನ್ನುವುದನ್ನು ಮಾತ್ರ ನೀವು ಚೆಕ್ ಮಾಡ್ತೀರಿ. ಇಲ್ಲಿ ನೀವು ಎಲ್ಲವನ್ನು ಗ್ಯಾದರ್ ಮಾಡ್ತೀರಿ, ಕಲೆಕ್ಟ್ ಮಾಡ್ತೀರಿ ಇನ್ಫಾರ್ಮೇಷನ್ಗಳನ್ನು, ಡಾಕ್ಯುಮೆಂಟ್ಸ್ಗಳನ್ನು, ಎವ್ರಿಥಿಂಗ್ ಯು ಆರ್ ಕಲೆಕ್ಟಿಂಗ್. There are 2 types of controls, general and application. General control ಅಂದರೆ ಏನು? Are those that cover the organization, okay, management and processing within the computer environment, but are not tied to the particular application. They should be tested prior to application controls because if they are found to be ineffective, the auditor will not be able to rely on application control. ಫಸ್ಟಿಗೆ ನಾವು ಏನು ಮಾಡಬೇಕಂತೆ, you have to see the general controls. General controls ಅಂದರೆ the organization, management and process this one, ಆರ್ಗನೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟನ್ನು ನೀವು ಫಸ್ಟ್ ನೋಡಬೇಕಾಗ್ತದೆ. ಅವರು ಹೇಗಿದ್ದಾರೆ, ಹೌ ದೇ ಆರ್ ಮೇಂಟೈನಿಂಗ್, ಅದನ್ನು ನೋಡಬೇಕು. ಆಫ್ಟರ್ ದ್ಯಾಟ್ ಓನ್ಲಿ ಯು ಕ್ಯಾನ್ ಕಂಟಿನ್ಯೂ ದ ವರ್ಕ್. ಹೌ ದ ಇಂಟರ್ನಲ್ ಕಂಟ್ರೋಲ್ ಈಸ್ ದೇರ್ ಅಂತ ಫಸ್ಟ್ ಚೆಕ್ ಮಾಡಬೇಕು, ರಿವ್ಯೂ ಮಾಡಬೇಕು ಅಂತ ಸೆಕೆಂಡ್ ಸ್ಟೆಪ್. ಓಕೆ, ವಾಟ್ ಈಸ್ ದ ಥರ್ಡ್ ಸ್ಟೆಪ್ ಹಿಯರ್? ಕಾಂಪ್ಲಯನ್ಸ್ ಟೆಸ್ಟಿಂಗ್.
Now you are testing the internal controls. Here you are checking, assessing a stay. Here testing it. How to test it? Third one, perform compliance testing to determine whether, not this whether, WHETHER, okay, whether the controls actually exist and function as intended. ಇಂಟೆಂಡೆಡ್ ಅಂದರೆ ನೀವೊಂದು ಈಗ ಮ್ಯಾನೇಜ್ಮೆಂಟ್ ಹೇಗಿದೆ, ಆರ್ಗನೈಸೇಷನ್ ಹೇಗಿದೆ ಅಂತೇಳಿ ಒಮ್ಮೆ ರಿವ್ಯೂ ಮಾಡಿದ್ರಿ, ನೋಡಿದ್ರಿ, ಅದೇ ತರಹ ಅದು ಫಂಕ್ಷನ್ ಮಾಡ್ತಿದೆಯಾ, ವೆದರ್ ಇಟ್ ಈಸ್ ಎಕ್ಸಿಸ್ಟ್. ಅಂದರೆ ಒಂದು ಇಷ್ಟು 2 ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ ಆ್ಯಂಡ್ ದಿಸ್ ಮಚ್ ಮ್ಯಾನೇಜ್ಮೆಂಟಲ್ಲಿ ಇಷ್ಟು ಮ್ಯಾನೇಜರ್ಸ್ ಇದ್ದಾರೆ, ಅವರು ಈ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಿ ನೀವು ಅಸೆಸ್ ಮಾಡಿದ್ರಿ ಸೆಕೆಂಡ್ ಸ್ಟೆಪ್ಪಲ್ಲಿ. ಇಲ್ಲೇನು ಮಾಡ್ತಿದ್ದೀರಿ, ಯು ಹ್ಯಾವ್ ಟು ಚೆಕ್ ಆ್ಯಕ್ಚುಲಿ ಅವರು ಇದ್ದಾರಾ ಇಲ್ವಾ ಅಂತ. ಆ್ಯಂಡ್ ಆ ವರ್ಕ್ಗಳನ್ನು ವಾಟ್ ಎವರ್ ದ ಫಂಕ್ಷನ್ಸ್ ಆರ್ ಇಂಟೆಂಡೆಡ್, ವೆದರ್ ದೇ ಆರ್ ಡೂಯಿಂಗ್ ದ್ಯಾಟ್ ಆರ್ ನಾಟ್. ಕ್ಲಿಯರ್? ಇಲ್ಲಿ ಆ ಕೆಲಸ ಥರ್ಡ್ ಸ್ಟೆಪ್ಪಲ್ಲಿ ನಡೀತದೆ. ವಾಟ್ ಈಸ್ ದ ಫೋರ್ತ್ ಒನ್? ಸಬ್ಸ್ಟ್ಯಾಂಟಿವ್ ಟೆಸ್ಟಿಂಗ್ means testing the detailed data. Whatever in the computer, you are testing it. This is the actual audit. Perform substantive testing to determine if the data is real. ದಟ್ ಈಸ್ ನಾವು ಆಡಿಟಿಂಗ್ ಮಾಡುವಾಗ ಯೂಶ್ವಲಿ ನಾವು ಏನು ಮಾಡ್ತೇವೆ, ಅವರು ಕೊಟ್ಟ ಇನ್ಫಾರ್ಮೇಷನ್ ಆ್ಯಂಡ್ ದ ಸಪೋರ್ಟಿಂಗ್ ಎವಿಡೆನ್ಸ್ ಅಥವಾ ಡಾಕ್ಯುಮೆಂಟ್ ಎಲ್ಲ ಕೂಡ ಮ್ಯಾಚ್ ಆಗ್ತದಾ, ಕರೆಕ್ಟ್ ಇದೆಯಾ, ರಿಯಲ್ ಇದೆಯಾ ಅಂತ ನೋಡ್ತೇವೆ. ಅದೇ ಸ್ಟೆಪ್ ಇದು ಸಬ್ಸ್ಟ್ಯಾಂಟಿವ್ ಟೆಸ್ಟಿಂಗ್ ಅಂದರೆ. ವಾಟ್ ಎವರ್ ದ ಡಾಟಾ ಈಸ್ ಗಿವನ್ ಇನ್ ಯುವರ್ ಕಂಪ್ಯೂಟರ್ ಅಬೌಟ್ ದೇರ್ ಅಕೌಂಟಿಂಗ್ and whatever they have maintained, whether it is real or not. Okay, and illi nodi, auditors must obtain, evaluate evidence. Whatever the evidence is there in the computer or else in your books, bill ಎಲ್ಲ ಎಲ್ಲಿ ಇರ್ತದೆ ಕಂಪ್ಯೂಟರಲ್ಲೂ ಫೀಡ್ ಮಾಡಿರ್ತಾರೆ, ಆ್ಯಂಡ್ ಆಲ್ಸೋ ಯು ವಿಲ್ ಹ್ಯಾವ್ ಇನ್ ದ ಫಿಸಿಕಲ್ ಫಾರ್ಮ್, ಹಾರ್ಡ್ ಫಾರ್ಮಲ್ಲೂ ಕೂಡ ಇರ್ತದೆ. ಸೊ ಇಫ್ ಇಟ್ ಈಸ್ ದೇರ್, ಯು ಹ್ಯಾವ್ ಟು ಚೆಕ್ ದ ಎವಿಡೆನ್ಸಸ್, evaluate the evidences. This is the fourth step. What is the fifth one? Reporting, final step. In reporting ಅಂದರೆ giving the audit report to the concerned client. The businessಗೆ you are giving the report, audit report, conclusion ಅಂತ ಏನು ಹೇಳ್ತೇವೆ, that one. Findings ಅಂದರೆ ಏನು? What is findings? Whatever you find, if any ಏನಾದರೂ ಮಾಲ್ ಪ್ರಾಕ್ಟೀಸ್ ಅಥವಾ ಏನಾದರೂ ಫ್ರಾಡ್ ಏನಾದರೂ ಇದ್ದಲ್ಲಿ, ದಟ್ ಈಸ್ ಕಾಲ್ಡ್ ಫೈಂಡಿಂಗ್ಸ್. ಏನು ಕಂಡು ಬಂತು ಅದನ್ನು ಹೇಳ್ತೇವೆ ಫೈಂಡಿಂಗ್ಸ್. ಕನ್ಕ್ಲೂಷನ್ ಅಂದರೆ ವಾಟ್ ಎವರ್ ದ ಫೈನಲ್ ಔಟ್ಪುಟ್ ಆಡಿಟರ್ನ ಕಡೆಯಿಂದ ಏನು, ವೆದರ್ ಇಟ್ ಈಸ್ ಗುಡ್ ಆರ್ ನಾಟ್ ರಿಯಲ್, ದ ಫೈನಲ್ ಸ್ಟೇಟ್ಮೆಂಟ್ ಈಸ್ ಕಾಲ್ಡ್ ಆಸ್ ಕನ್ಕ್ಲೂಷನ್. ಸೊ ಲಾಸ್ಟ್ ಸ್ಟೆಪ್ ಈಸ್ ರಿಪೋರ್ಟಿಂಗ್. Write the audit report to complete the audit. The audit report will contain an unqualified opinion, a qualified opinion or a disclaimer of opinion. Unqualified opinion ಅಂದರೆ ಏನು? That the financial statements are presented fairly in accordance with generally accepted ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದರೆ ಗ್ಯಾಪ್ ಅಂತ ಗೊತ್ತಿದೆಯಾ? ಜನರಲಿ ಆಕ್ಸೆಪ್ಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ದಟ್ ಈಸ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ, ಫುಲ್ ಫಾರ್ಮ್ GAAP, ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಅದರ ಪ್ರಕಾರ ಕರೆಕ್ಟಾಗಿ ಬಂದಿದೆ, ಇದೆ, ಕೆಲವು ಬಿಟ್ಟು ಅಂತ. ಕೆಲವು ಕ್ವಾಲಿಫೈ ಆಗಲಿಲ್ಲ, ಕ್ವಾಲಿಫೈ ಆಗಿದ್ರೆ ಇಟ್ ಈಸ್ ಕಾಲ್ಡ್ ಕ್ವಾಲಿಫೈಡ್ ಅಲ್ವಾ? So unqualified opinion means the financial statements are presented fairly in accordance with the generally accepted financial statements. Clear? The last step ಏನು? ರಿಪೋರ್ಟ್ ಮಾಡೋದು, ಆಡಿಟ್ ರಿಪೋರ್ಟನ್ನು ಪ್ರಿಪೇರ್ ಮಾಡೋದು ಲಾಸ್ಟ್ ಸ್ಟೆಪ್ ಆಗಿರ್ತದೆ. ದಿಸ್ ಈಸ್ ದ ಲಾಸ್ಟ್ ಸ್ಟೆಪ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಓಕೆ, ಫಿನಿಶ್ಡ್. Only that much for today's video lecture. I hope you understood. In the next class, we'll discuss about the problems, whatever the EDP environment has. ಈ ಕಂಪ್ಯೂಟರಲ್ಲಿ ಅಕೌಂಟಿಂಗ್ ಮಾಡುವುದು ಮತ್ತು ಆಡಿಟಿಂಗ್ ಮಾಡುವುದರ ಪ್ರಾಬ್ಲಮ್ಸ್ ಏನಿಲ್ಲ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವ. ಆ್ಯಂಡ್ ಆ್ಯಸ್ ಯೂಶುವಲ್ ಮೆನ್ಷನ್ ಯುವರ್ ನೇಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.